ರಾಜ್ಯದಲ್ಲಿ ಬೈ ಎಲೆಕ್ಷನ್ ಬ್ಯಾಟಲ್ ರಂಗೇರಿದೆ. ದಾವಣಗೆರೆಯಲ್ಲಿ ಕೈ ಟಿಕೆಟ್ ವಿಚಾರವಾಗಿ ಭಾರಿ ಹೈಡ್ರಾಮಾ ಸೃಷ್ಟಿಯಾಗ್ತಾ ಇದೆ. ಇನ್ನು ಕಾಂಗ್ರೆಸ್ ಪಕ್ಷದ ಟಿಕೆಟ್ಗಾಗಿ ಪೈಪೋಟಿ ನಿಲ್ತಾನೇ ಇಲ್ಲ. ಶಾಮನೂರು ಫ್ಯಾಮಿಲಿ ವರ್ಸಸ್ ಅಲ್ಪಸಂಖ್ಯಾತರ ನಡುವೆ ಈಗ ಫೈಟ್ ನಡೀತಾ ಇರುವಂತದ್ದು. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ವಿಚಾರವಾಗಿ ಭಾರಿ ಹೈಡ್ರಾಮಾ ಸೃಷ್ಟಿಯಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಟಿಕೆಟ್ಗಾಗಿ ಪೈಪೋಟಿ ನಡೀತಲೇ ಇದೆ ಅಂತ ಹೇಳ್ಬೋದು. ಶಾಮನೂರು ಫ್ಯಾಮಿಲಿ ವರ್ಸಸ್ ಅಲ್ಪಸಂಖ್ಯಾತರು ಈಗ ಫೈಟ್ ಮಾಡ್ತಾ ಇರುವಂತದ್ದು. ಶಾಮನೂರು ನಿಧನದ ನಂತರ ತೆರವಾಗಿತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರ. ಕೆಪಿಸಿಸಿ ಚುನಾವಣೆ ಸಭೆಯಲ್ಲಿ ಭಾರಿ ಹೈಡ್ರಾಮಾ ಸೃಷ್ಟಿಯಾಗಿತ್ತು. ಇನ್ನು ನೀ ಕೊಡೆ ನಾ ಬಿಡೆ ಅನ್ನುವಂತಾಗಿದೆ ಈಗ ಕಾಂಗ್ರೆಸ್ ಟಿಕೆಟ್ನ ಗೊಂದಲ. ಎಲ್ಲ ಬೇಕಂತ ನಿನ್ನ ಮಾತು ಬಂದ್ ಹೇಳ ಒಳಗೆ ಬಂದ್ ಹೇಳ ಒಳಗೆ ಯಾಕೆ ಮಾಡ್ತೀರ ಗಲಾಟೆ ಯಾಕೆ ಮಾಡ್ತೀರ? ನೋಡ್ರಿ ಒಂದು ನೋಡ್ರಿ ದಯವಿಟ್ಟು ಕೇಳಿಸ್ಕೊಳ್ಳಿ ಇರೋದೆ. ನೋಡಯ್ಯ, ಒಂದ್ 4 ದಿನ ಹೋಗ ನೀನು ಇಷ್ಟು ಜನ ಗಲಾಟೆ ಮಾಡೋದು ಏನ್ ಮಾಡ್ಬೇಕು? ಕೇಳ್ದಿದ್ರೆ ಬಿಡು, ನಾವ್ ಕೆಲ್ಸನ ಮಾಡ್ಬೇಕಲ್ಲ. ನೀನು ಗಲಾಟೆ ಮಾಡಿ ಅವನು ನಿಲ್ಲಿಸ್ತೇ ಇಲ್ವೋ? ಕಾಂಗ್ರೆಸ್ ದಂಡಿ ಈ ಕಡೆ ಬಾಯಿಲ್ಲ ದಂಡಿ. ಇನ್ನು ಯಾವಾಗ ಬೈ ಎಲೆಕ್ಷನ್ ಅನೌನ್ಸ್ ಆಯಿತು ಅವಾಗಿಂದನೂ ಕೂಡ ಒಂದು ರೀತಿಯಾಗಿ ಈ ಒಂದು ಕ್ಷೇತ್ರ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ಜೊತೆಗೆ ಜಮೀರ್ ಅಹ್ಮದ್ ಖಾನ್ ಅವರು ಪೈಪೋಟಿಯನ್ನ ನಡೆಸ್ತಾ ಇದ್ದಿದ್ದಂಥದ್ದು. ಏನು ಜಮೀರ್ ಅವರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಪ್ರಯತ್ನ ನಡೀತಾ ಇತ್ತು. ಆ ವೇಳೆ ಎಸ್ ಮಲ್ಲಿಕಾರ್ಜುನ್ ಅವರು ಕೊಟ್ಟಂತ ಒಂದು ಹೇಳಿಕೆ ಸಾಕಷ್ಟು ವಾದ ವಿವಾದಗಳಿಗೆ ಕಾರಣ ಆಯಿತು. ಈಗ ಅದೇ ಮುಂದುವರಿತಾ ಇರುವಂಥದ್ದು. 2 ಬಣಗಳು ಟಿಕೆಟ್ಗಾಗಿ ಈಗ ಕಿತ್ತಾಟವನ್ನ ನಡೆಸ್ತಾ ಇರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಸಮರ್ಥನೆಗೆ ನೀಡಿ ಅಂದ್ರೆ ಸಮರ್ಥರು ಯಾರು ಇರ್ತಾರೆ ಅವ್ರಿಗೆ ಟಿಕೆಟ್ ನೀಡಿ ಅಂತ ಈಗ ಒಂದು ಬಣ, ಮತ್ತೊಬ್ರು ಅಲ್ಪಸಂಖ್ಯಾತರಿಗೆ ನೀಡಿ ಅನ್ನೋ ರೀತಿಯಾಗಿ ಈಗ ಬೈ ಎಲೆಕ್ಷನ್ ಬ್ಯಾಟಲ್ ದಾವಣಗೆರೆ ದಕ್ಷಿಣದಲ್ಲಿ ಹೆಚ್ಚಾಗಿ ಸುದ್ದಿ ಆಗ್ತಾ ಇದೆ ಅಂತ ಹೇಳ್ಬೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪ್ರಶಾಂತ್ ನೀಡ್ತಾರೆ. ಪ್ರಶಾಂತ್, ದಾವಣಗೆರೆ ದಕ್ಷಿಣ ಕ್ಷೇತ್ರ ಈ ಸುದ್ದಿಯಲ್ಲಿ ಇರುವಂತದ್ದು, ಈ ಬೈ ಎಲೆಕ್ಷನ್ ಡೇಟ್ ಕೂಡ ಅನೌನ್ಸ್ ಆಯಿತು, ಆದ್ರೂ ಕೂಡ ಇಲ್ಲಿ ಇನ್ನೂ ಕೂಡ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಟಿಕೆಟ್ ವಿಚಾರದಲ್ಲಿ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ ಗಾಯತ್ರಿ, ಏನು ಇವತ್ತು ದಾವಣಗೆರೆಯ ನಿಜಲಿಂಗಪ್ಪ ಬಡಾವಣೆಯಲ್ಲಿರುವಂತಹ ಕಾಂಗ್ರೆಸ್ ಕಚೇರಿಯಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿ ಆಯ್ಕೆಯ ಕುರಿತಾಗಿ ಒಂದು ಸಭೆಯನ್ನ ಕರೆಯಲಾಗಿತ್ತು. ಏನು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ಮಂಜುನಾಥ್ ಭಂಡಾರಿ ಅವರ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನ ನಡೆಸಲಾಗಿತ್ತು. ಸಭೆಯ ನಂತರ ಏನು ಒಬ್ಬೊಬ್ಬರಾಗಿ ಏನು ನಮ್ಮ ಬಳಿ ಬಂದು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಡ್ರಿ ಅಂತ
ಏನು ವೇದಿಕೆಯಲ್ಲಿ ತಿಳಿಸಲಾಗಿತ್ತು. ಈ ವೇಳೆ ಏನು ಎರಡು ಬಣಗಳು ಸೃಷ್ಟಿಯಾದವು ಅಂತ ಹೇಳ್ಬೋದು. ಏಕಾಏಕಿ ಒಂದು ಬಣದವರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಿ ಅಂತ ಘೋಷಣೆಗಳನ್ನ ಕೂಗಿದ್ರೆ, ಇನ್ನೊಂದು ಬಣದವರು ಸಮರ್ಥವ್ರಿಗೆ ಟಿಕೆಟ್ ಕೊಡಿ ಅಂತ ಒಂದು ಘೋಷಣೆಗಳನ್ನ ಕೂಗಿದ್ರು. ಎರಡೂ ಕಡೆಯ ಏನು ಕಾರ್ಯಕರ್ತರು ರೋಷಾಘೋಷವಾಗಿ ಏನು ಗಲಾಟೆ ಮೂಲಕ ಈ ಒಂದು ಟಿಕೆಟ್ ಆಯ್ಕೆ ಮತ್ತು ಅಭ್ಯರ್ಥಿ ಆಯ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಏನು ಘೋಷಣೆ ಮೂಲಕ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿರು ಅಂತ ಹೇಳ್ಬೋದು. ಕೊನೆಗೆ ಏನು ಸಭೆಯ ನೇತೃತ್ವವನ್ನು ವಹಿಸಿದ ಏನು ಮುಖಂಡರುಗಳು ಈ ಒಂದು ಗಲಾಟೆಗೆ ಮತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನ ಸ್ಥಗಿತಗೊಳಿಸುವಂತಕ್ಕೆ ಬಂದಿದ್ದು ಕಂಡು ಬಂತು ಗಾಯತ್ರಿ. ಎಸ್, ಹಾಗಿದ್ರೆ ದಾವಣಗೆರೆಯಲ್ಲಿ ಇನ್ನೂ ಕೂಡ ಯಾರು ಟಿಕೆಟ್ ಯಾರಿಗ್ ಸಿಗುತ್ತೆ ಅನ್ನೋದು ಇನ್ನೂ ಕೂಡ ಕ್ಲಾರಿಟಿ ಇಲ್ಲ ಕಾಂಗ್ರೆಸ್ ನಲ್ಲಿ. ಇದೆಲ್ಲೋ ಒಂದ್ ಕಡೆ ಬೇರೆಯವರು ಯಾರಿರ್ತಾರೆ ಅವರಿಗೆ ಪ್ಲಸ್ ಆಗಲ್ವಾ ಅಂತ? ಒಂದು ಕಡೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವೇದಿಕೆಯಲ್ಲಿ ಮುಖಂಡರುಗಳು ನೀವು ಈ ರೀತಿ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಈ ರೀತಿ ತಮ್ಮಲ್ಲೇ ಒಂದು ಗೊಂದಲವನ್ನ ಸೃಷ್ಟಿ ಮಾಡ್ಕೊಂಡ್ರೆ ಬೇರೆ ಪಕ್ಷದವ್ರಿಗೆ ಇದು ಏನು ಸುಲಭವಾಗಿ ಅವರಿಗೆ ಅವಕಾಶ ಮಾಡಿಕೊಟ್ಟಂತಾಗುತ್ತದೆ. ಕಾರ್ಯಕರ್ತರು ಶಾಂತವಾಗಿ ಏನು ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ರೆ ಮುಂದಿನ ದಿನಗಳಲ್ಲಿ ನಾವು ಆ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸುವಂತ ಕಾರ್ಯಕ್ಕೆ ಬರ್ಬೋದಾ ಅಂತ ಹೇಳಿದ್ರು ಸಹ ಕೆಲವರು ನಾವು ಅಲ್ಪಸಂಖ್ಯಾತರಾಗಿದ್ರು ನಮ್ಗೆ ಅಲ್ಪಸಂಖ್ಯಾತ ಟಿಕೆಟ್ ಕೊಡ್ಲೇಬೇಕು ಅನ್ನೋ ಘೋಷಣೆಯನ್ನ ಕೂಗಿದ್ರು. ಜೊತೆಗೆ ಇನ್ನೊಂದು ಕೆಲವರು ಈ ಬಾರಿ ಸಮರ್ಥ ಅವರಿಗೆ ಟಿಕೆಟ್ ಕೊಟ್ರೆ 100ಕ್ಕೆ 100ರಷ್ಟು ಗೆದ್ದೇ ಗೆಲ್ತಾರೆ ಅನ್ನುವ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು ಗಾಯತ್ರಿ. ಎಸ್, ಇನ್ನು ಡೇಟ್ ಕೂಡ ಅನೌನ್ಸ್ ಆಗಿದೆ. ಯಾವಾಗ ನಿರ್ಧಾರ ಆಗುತ್ತೆ? ಈಗ ಕೊನೆಯದಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಯಾರು ಅಖಾಡಕ್ಕೆ ಇಳಿತಾರೆ ಅನ್ನುವಂಥದ್ದು ಕ್ಲಾರಿಟಿ ಯಾವಾಗ ಸಿಗಬಹುದು ಅಂತ? ರೈತರು ಏನು ಇವತ್ತು ಒಂದು ಸಭೆಯನ್ನ ಕರೆಯಲಾಗಿತ್ತು. ಕೊನೆಗೆ ಏನು ಈ ಒಂದು ರೋಷಾಘೋಷದ ಘೋಷಣೆಗಳ ನಂತರ ಕೊನೆಗೆ ಸಭೆಯಲ್ಲಿರುವಂತಹ ಮುಖಂಡರುಗಳು ಸಭೆಯನ್ನ ಯಶಸ್ವಿ ಆಗದೇ ಇರುವ ಕಾರಣ ಕೆಲವೇ ಕ್ಷಣದಲ್ಲಿ ಆ ಸಭೆಯನ್ನ ಮುಕ್ತಾಯಗೊಳಿಸಿದ್ರು. ನಾವು ಈಗಾಗಲೇ ಏನು ತಮ್ಮ ಅಭಿಪ್ರಾಯಗಳನ್ನು ಅಂದ್ರೆ ಮುಖಂಡರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿದೀವಿ. ಇದನ್ನ ನಾವು ವರಿಷ್ಠಿಗೆ ತೆಗೆದುಕೊಂಡು ಇವತ್ತೇ ತಿಳಿಸ್ತೀವಿ. ವರಿಷ್ಠರು ಏನ್ ತೀರ್ಮಾನ ತಗೊಳ್ತಾರೋ ಅದಕ್ಕೆ ಎಲ್ಲರೂ ಬದ್ಧರಾಗಿರ್ಬೇಕು ಎಂಬ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ಸಭೆಯನ್ನ ಮುಕ್ತಾಯಗೊಳಿಸಿದ್ರು ಗಾಯತ್ರಿ. ಎಸ್, ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಪ್ರಶಾಂತ್.